ಎಲ್ರಿಗೂ ನಮಸ್ಕಾರ. ವಾರ್ಮ್ ಅಪ್ ಮಾಡೋದ್ರಿಂದ ನಮ್ಮ ಸಂಪೂರ್ಣ ದೇಹ ಸಡಿಲಗೊಳ್ಳುತ್ತೆ ಹಾಗೂ ಯಾವುದೇ ಇಂಜುರೀಸ್ ಇಲ್ಲದೆ ನಾವು ನಮ್ಮ ಯೋಗಾಭ್ಯಾಸವನ್ನ ಕಂಪ್ಲೀಟ್ ಮಾಡಬಹುದು. ಹಾಗಾದ್ರೆ ನಾವು ಇವತ್ತು ಸಿಂಪಲ್ ಆಗಿರೋ ಒಂದು ವಾರ್ಮ್ ಅಪ್ ಅನ್ನ ಅಭ್ಯಾಸ ಮಾಡೋಣ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವು ಕತ್ತಿನಿಂದ ಶುರು ಮಾಡೋಣ. ಎರಡು ಕೈಗಳನ್ನ ಈ ತರ ಸೊಂಟದ ಮೇಲೆ ಇಟ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಯಾವುದೇ ಮೂವ್ಮೆಂಟ್ ಮಾಡೋದಾದ್ರೆ ನಿಮ್ಮ ಉಸಿರು ಸರಾಗವಾಗಿರಲಿ, ಆದಷ್ಟು ನಿಧಾನವಾಗಿರಲಿ. ಈಗ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ತಲೆನ ಈ ಥರ ಕೆಳಗಡೆ ಇಟ್ಟು ಉಸಿರನ್ನ ಒಳಗೆ ತಗೊಳ್ತಾ ಎಡಕ್ಕೆ ತಗೊಂಡು ಹಿಂದಕ್ಕೆ, ಬಲಕ್ಕೆ ಮತ್ತು ಪುನಃ ಕೆಳಗೆ. ಇದೇ ಥರ ಸ್ಲೋ ಆಗಿ ನೀವು ಆದಷ್ಟು ನಿಧಾನವಾಗಿ ನಿಮ್ಮ ನೆಕ್ಕನ್ನು ರೊಟೇಟ್ ಮಾಡಿ. ಇದರ ನಾವು ಕ್ಲಾಕ್ ವೈಸ್ 10 ಸಲ, ಆ್ಯಂಟಿ ಕ್ಲಾಕ್ ವೈಸ್ 10 ಸಲ ಅಭ್ಯಾಸ ಮಾಡ್ತೇವೆ. ಇಲ್ಲಿ ನಿಧಾನವಾಗಿ ನೀವು ಸಂಪೂರ್ಣ ರೊಟೇಷನ್ನ ಕೊಡ್ತಾ ಹಾಗೆ ನಿಮಗೆ ರಿಯಲೈಸ್ ಆಗ್ಬೋದು, ನಿಮ್ಮ ಕತ್ತಿನ ಹತ್ರ ಯಾವುದೇ ಥರ ಸ್ಟಿಫ್ನೆಸ್ ಇದ್ದರೆ, ಬಿಗಿತ ಇದ್ದರೆ ನಿಮಗೀಗ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಯಾವುದೇ ಥರ ಬಿಗಿತ ಇದ್ದರೆ ನೀವು ಖಂಡಿತ ಫಾಸ್ಟ್ ಅಭ್ಯಾಸ ಮಾಡಲಿಕ್ಕೆ ಹೋಗಬೇಡಿ. ಉಸಿರಿನ ಜೊತೆಗೆ ನೀವು ಮೂವ್ಮೆಂಟನ್ನು ಮಾಡ್ತಾ ಹೋಗಬೇಕು. ಹೀಗೆ ನೀವು ಕತ್ತನ್ನು ರೊಟೇಟ್ ಮಾಡುವಾಗ ನಿಮ್ಮ ಭುಜಗಳು ಒಂದು ಸ್ವಲ್ಪನೂ ಮೂವ್ ಮಾಡದಾಗೆ ನೋಡ್ಕೊಳ್ಳಿ. ಭುಜಗಳು ಸ್ಥಿರವಾಗಿರಲಿ, ನಿಮ್ಮ ನೆಕ್ ಮಾತ್ರ ರೊಟೇಟ್ ಮಾಡ್ತಾ ಇರಬೇಕು. ಎಕ್ಸ್ಹೇಲ್ ಮಾಡ್ತಾ ಕೆಳಗೆ, ಇನ್ಹೇಲ್ ಮಾಡ್ತಾ ಹಿಂದಕ್ಕೆ. ಇನ್ನೆರಡು ಸಲ ಮಾಡಲಿಕ್ಕಿದೆ. 1 2. ಈಗ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡೋಣ. ಎಕ್ಸ್ಹೇಲ್ ಮಾಡ್ತಾ ತಲೆಯನ್ನು ಕೆಳಗೆ, ಇನ್ಹೇಲ್ ಮಾಡ್ತಾ ಸೈಡಿಗೆ. 10 9. ಎಕ್ಸ್ಹೇಲ್, ಇನ್ಹೇಲ್. 8 7. ಉಸಿರನ್ನು ಬಿಡ್ತಾ ಕೆಳಗೆ, ಉಸಿರನ್ನು ತಗೊಳ್ತಾ ಹಿಂದೆ. 6 5 4 3 2 ಮತ್ತೆ 1. ಇಲ್ಲಿ ನೀವು ಗಮನಿಸಬಹುದು, ನಿಮ್ಮ ಕತ್ತಿನ ಹತ್ರ, ನಿಮ್ಮ ಭುಜ ಹತ್ರ ಚೆನ್ನಾಗಿ ಸ್ಟ್ರೆಚ್ ಬಿದ್ದಿರುತ್ತೆ. ಈಗ ಮುಂದಕ್ಕೆ ಹೋಗೋಣ. ನಿಮ್ಮ ಕೈಗಳನ್ನು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ. ಸೊ 2 ಕೈಗಳನ್ನು ನೀವು ಆದಷ್ಟು ಫ್ರೀಯಾಗಿ, ರಿಲ್ಯಾಕ್ಸ್ ಆಗಿ ಒಂದು ದೊಡ್ಡ 2 ವೃತ್ತಗಳನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಅಂದರೆ 2 ಕೈಗಳಿಂದ ನೀವು ದೊಡ್ಡ ಸರ್ಕಲನ್ನು ಕ್ರಿಯೇಟ್ ಮಾಡಬೇಕು. 10 ಸಲ ಕ್ಲಾಕ್ ವೈಸ್, 10 ಸಲ ಆ್ಯಂಟಿ ಕ್ಲಾಕ್ ವೈಸ್. ಇದನ್ನು ಅಭ್ಯಾಸ ಮಾಡಬೇಕಂದ್ರೆ ಸ್ವಲ್ಪ ಸ್ಲೋ ಆಗಿ ಅಭ್ಯಾಸ ಮಾಡಿ, ಫಾಸ್ಟಾಗಿ ಹೋಗಬೇಡಿ. ಈಗ ಉಸಿರನ್ನು ಒಳಗೆ ತಗೊಳ್ತಾ 2 ಕೈಗಳನ್ನು ಈ ಥರ ಮೇಲೆ ತಗೊಳ್ಳಿ. ಉಸಿರನ್ನು ಬಿಡ್ತಾ ಒಂದು ದೊಡ್ಡ ವೃತ್ತವನ್ನು ಕ್ರಿಯೇಟ್ ಮಾಡ್ತಾ ಕೈಗಳನ್ನು ನೀವು ಕೆಳಗೆ ತಗೊಂಡು ಬರಬೇಕು. ನಿಮ್ಮ ಭುಜಗಳಿಗೂ ಚೆನ್ನಾಗಿ ಸ್ಟ್ರೆಚ್ ಬೀಳುತ್ತೆ, ನಿಮ್ಮ ಕೈಗಳಲ್ಲೂ ಚೆನ್ನಾಗಿ ರಕ್ತ ಸಂಚರಣೆ ಆಗ್ತಾ ಇರುತ್ತೆ. ನೀವು ಅದನ್ನು ಗಮನಿಸ್ಬೋದು. 3 4 5 6 7 8 9 10. ಈಗ ಇದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸು ಅಭ್ಯಾಸ ಮಾಡೋಣ. ಉಸಿರಿನ ಒಳಗೆ ತಗೊಳ್ತಾ ಕೈಯನ್ನು ಕೆಳಗಿಂದ ಮೇಲಕ್ಕೆ ತಗೊಂಡು ಹೋಗಿ, ಉಸಿರನ್ನು ಬಿಡ್ತಾ ಮೇಲಿಂದ ಕೆಳಗೆ. ಇದನ್ನು ಇನ್ನು 9 ಸಲ ಅಭ್ಯಾಸ ಮಾಡೋಣ. 9 8 7 6 5 4 3
2 ಮತ್ತು 1. ನೀವು ನನ್ನ ಜೊತೆನೇ ಅಭ್ಯಾಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಕೈಗಳಲ್ಲಿ ಆಗ್ತಿರೋ ಬದಲಾವಣೆ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕೈಯಲ್ಲಿ ಒಂದು ಚೆನ್ನಾಗಿ ವರ್ಕೌಟ್ ಮಾಡುವಂತೆ ನಿಮಗೆ ಈಗ ಫೀಲ್ ಆಗುತ್ತೆ. ಇನ್ನು ಮುಂದಕ್ಕೆ ಹೋಗೋದಾದರೆ ನಾವು ರಿಸ್ಟನ್ನು ರೊಟೇಟ್ ಮಾಡ್ಕೊಳ್ಳೋಣ. 2 ಕೈಗಳನ್ನು ಮುಂದೆ ತೊಗೊಂಡು ಬಂದು ನಿಮ್ಮ ಬೆರಳನ್ನು ಈ ಥರ ಹಿಡ್ಕೊಳ್ಬೇಕು. ಇಲ್ಲಿಂದ ನಿಮ್ಮ ರಿಸ್ಟ್ ಎಷ್ಟು ನಿಧಾನವಾಗಿ ಆಗುತ್ತೆ ಅಷ್ಟು ನಿಧಾನವಾಗಿ ಒಂದು 5 ರಿಂದ 8 ಸಲ ನಾವು ರೊಟೇಟ್ ಮಾಡ್ಕೊಳ್ಳೋಣ. 4 3 2 1. ಇದನ್ನು ಇನ್ನೊಂದು ಕಡೆ ಅಭ್ಯಾಸ ಮಾಡೋಣ. 1 2 3 4 5 6 7. ಈಗ ಇಲ್ಲಿಂದ ನಿಮ್ಮ 2 ಕೈಗಳಿಂದ ನಿಮ್ಮ ಬೆರಳನ್ನು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ನಿಮ್ಮ ಕೈಗಳನ್ನು ಮೇಲ್ಗಡೆಗೆ ಸ್ಟ್ರೆಚ್ ಮಾಡಬೇಕು. ಆದಷ್ಟು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಇನ್ಹೇಲ್ ಅಂದರೆ ಉಸಿರಿನ ಒಳಗೆ ತಗೊಳ್ತಾ ಬಲಗಡೆಗೆ ಬಾಗಬೇಕು. ಉಸಿರಿನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಬರಬೇಕು. ಉಸಿರನ್ನು ಹೊರಗೆ ಬಿಡ್ತಾ ಎಡಕ್ಕೆ ಬಾಗಬೇಕು. ಉಸಿರಿನ ಒಳಗೆ ತಗೊಳ್ತಾ ಮಧ್ಯಕ್ಕೆ ಬರಬೇಕು. ಈಗ ನೀವು ಸರಾಗವಾಗಿ ಅಭ್ಯಾಸ ಮಾಡುವಾಗ ಉಸಿರನ್ನ ಬಿಡ್ತಾ ಒಂದು ಕಡೆ, ಉಸಿರನ್ನ ತಗೊಳ್ತಾ ಇನ್ನೊಂದು ಕಡೆ, ಆ ಥರ ನೀವು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ಬೋದು. ಇದನ್ನು ನಾವು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 6 ಸಲ ಅಭ್ಯಾಸ ಮಾಡೋಣ. ಎಕ್ಸ್ಹೇಲ್ ಮಾಡ್ತಾ ಬಲಕ್ಕೆ ಆದಷ್ಟು ಸ್ಟ್ರೆಚ್ ಮಾಡಿ. ಇನ್ಹೇಲ್ ಮಾಡ್ತಾ ಮಧ್ಯ, ಎಕ್ಸ್ಹೇಲ್ ಮಾಡ್ತಾ ಎಡಕ್ಕೆ. ಎಕ್ಸ್ಹೇಲ್, ಇನ್ಹೇಲ್, exhale, inhale, exhale, inhale, exhale, inhale. ನೀವು ಆದಷ್ಟು ಸ್ಟ್ರೆಚ್ ಕೊಡಲಿಕ್ಕೆ ಟ್ರೈ ಮಾಡಿ. ಆದಷ್ಟು ಕೆಳಗಡೆ ಹೋಗಲಿಕ್ಕೆ ನಿಮಗೆ ಸಾಮರ್ಥ್ಯ ಇದ್ದಷ್ಟು ನೀವು ಕೆಳಗಡೆ ಸ್ಟ್ರೆಚ್ ಮಾಡಬೇಕು. ಕೊನೆಯದಾಗಿ 2 ಸಾರಿ ನಾವು ಕಂಪ್ಲೀಟ್ ಮಾಡೋಣ ಇದನ್ನು. 1 2. ಇದಾದಮೇಲೆ ಕೈಗಳನ್ನು ಸ್ವಲ್ಪ ಕೆಳಗಿಟ್ಟು ನೀವು ನಮ್ಮ ಭುಜಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ನಾವು ಬೆನ್ನಿಗೆ ಸ್ಟ್ರೆಚ್ ಕೊಡೋಣ. ಹೇಗೆ ಅಂದರೆ ಮೊದಲಿಗೆ 2 ಕೈಗಳ ಬೆರಳುಗಳನ್ನು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ನೀವು ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಬೇಕು. ಇಲ್ಲಿ ಉಸಿರನ್ನು ಒಳಗೆ ತಗೊಳ್ತಾ ಹಿಂದಕ್ಕೆ ಬಾಗಬೇಕು. ಉಸಿರನ್ನು ಹೊರಗೆ ಬಿಡ್ತಾ ಮುಂದಕ್ಕೆ ಬಾಗೋ ಸಂದರ್ಭದಲ್ಲಿ ನಿಮ್ಮ ಮಂಡಿಗಳನ್ನು ಸ್ವಲ್ಪ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಅಂದರೆ ಮಂಡಿಗಳನ್ನು ಮುಂದೆ ಪುಷ್ ಮಾಡದೆ ಇಲ್ಲಿಂದ ಮಂಡಿಗಳನ್ನು ಒಂಚೂರು ಬೆಂಡ್ ಮಾಡಿಕೊಂಡು ಎಕ್ಸ್ಹೇಲ್ ಮಾಡ್ತಾ ಅಂದರೆ ಉಸಿರನ್ನ ಹೊರಗೆ ಬಿಡ್ತಾ ಈ ಥರ ಮುಂದಕ್ಕೆ ಹೋಗಬೇಕು. ಉಸಿರನ್ನ ಒಳಗೆ ತಗೊಳ್ತಾ ಹಿಂದಕ್ಕೆ, ಉಸಿರನ್ನು ಹೊರಗೆ ಬಿಡ್ತಾ ಮಂಡಿಗಳನ್ನು ಬೆಂಡ್ ಮಾಡಿ ಮುಂದಕ್ಕೆ. ನಿಮ್ಮಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟಕ್ಕೆ ಮಾತ್ರ ಅಭ್ಯಾಸ ಮಾಡಿ. ತುಂಬ ಓವರ್ ಸ್ಟ್ರೆಚ್ ಮಾಡಲಿಕ್ಕೆ ಹೋಗಬೇಡಿ. ಬೆನ್ನನ್ನು ಆದಷ್ಟು ನೀವು ರೌಂಡ್ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಬೋದು ಇಲ್ಲಿ. ಯಾಕಂದರೆ ಇನ್ನೂ ನೀವು ವಾರ್ಮ್ ಅಪ್ ಮಾಡ್ತಿರೋದು, ಹಾಗಾಗಿ ಬೆನ್ನಿಗೆ ಎಷ್ಟು ಈಸಿಯಾಗಿ ಸ್ಟ್ರೆಚ್ ಆಗುತ್ತೆ ಅಷ್ಟು ಆರಾಮಾಗಿ ಸ್ಟ್ರೆಚ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಇದನ್ನು ಇನ್ನೂ 2 ಸಲ ಅಭ್ಯಾಸ ಮಾಡೋಣ. ಇನ್ಹೇಲ್ ಮಾಡ್ತಾ ಹಿಂದೆ, ಎಕ್ಸ್ಹೇಲ್ ಮಾಡ್ತಾ ಮುಂದಕ್ಕೆ ಬಾಗಬೇಕು. ಲಾಸ್ಟ್ 1. ಹೀಗೆ ಮಧ್ಯಕ್ಕೆ ಬಂದು 2 ಕೈಗಳನ್ನು ಈ ಥರ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ಬೆನ್ನಿಗೆ ಒಂದು ಮಟ್ಟಕ್ಕೆ ಸ್ವಲ್ಪ ವಾರ್ಮ್ ಅಪ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಕೊಡಬೇಕು ಅಂತ ಹೇಳಿದರೆ ಕಾಲನ್ನು ಸ್ವಲ್ಪ ಅಗಲ ಮಾಡಿ ಇಟ್ಕೊಳ್ಳಿ. 2 ಕೈಗಳನ್ನ ಈ ಥರ ಜೋಡಿಸಿ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಈಗ ನೀವು ಉಸಿರನ್ನು ಒಳಗೆ ತಗೊಳ್ತಾ ಬಲಗಡೆಗೆ ತಿರುಗಬೇಕು. ಉಸಿರನ್ನು ಬಿಡ್ತಾ ಬಲಗಡೆಗೆ ಈ ಥರ ಮುಂದ್ಗಡೆ ಬಗ್ಬೇಕು. ಹೀಗೆ ಎಕ್ಸೇಲ್ ಅಂದರೆ ಉಸಿರನ್ನು ಬಿಡ್ತಾ ನೀವು ಇನ್ನೊಂದು ಕಡೆ ಟರ್ನ್ ಮಾಡಿ ವಿರುದ್ಧ ದಿಕ್ಕಿನಲ್ಲಿ ಬಂದು ಉಸಿರನ್ನು ಒಳಗೆ ತಗೊಳ್ತಾ ಹೀಗೆ ಪುನಃ ಮಧ್ಯಕ್ಕೆ ಬರಬೇಕು. ಅಂದರೆ ನಿಮ್ಮ ಒಂದು ಉಸಿರು ಹೊರಗೆ ಮತ್ತು ಒಳಗೆ ಬರುವ ಸಂದರ್ಭದಲ್ಲಿ ನೀವೊಂದು ಕಂಪ್ಲೀಟ್ ವೃತ್ತವನ್ನು ಕ್ರಿಯೇಟ್ ಮಾಡಬೇಕು. ಇದನ್ನು ಬಲಗಡೆಗೆ 5 ಸಲ ಮತ್ತು ಎಡಗಡೆಗೆ 5 ಸಲ ಅಭ್ಯಾಸ ಮಾಡೋಣ.
ಇನ್ಹೇಲ್. ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ. ಉಸಿರನ್ನು ಒಳಗೆ ತಗೊಳ್ತಾ ಈ ಥರ ಮಧ್ಯಕ್ಕೆ ಬರಬೇಕು. ಒಂದು ಮುಖ್ಯವಾದ ವಿಷಯ ಗಮನದಲ್ಲಿ ಇಟ್ಕೊಳ್ಳಿ, ಯಾರಿಗಾದರೂ ಬೆನ್ನು ನೋವು ಸಮಸ್ಯೆ ಮೊದಲೇ ಇದ್ದರೆ ನೀವು ಕೆಳಗಡೆ ಹೋಗೋ ಸಂದರ್ಭದಲ್ಲಿ ನೀವು ಮಂಡಿಗಳನ್ನು ಒಂದು ಚೂರಿ ಥರ ಬೆಂಡ್ ಮಾಡ್ಕೊಳ್ಳಿ. ಹೀಗೆ ಬೆಂಡ್ ಮಾಡ್ಕೊಳ್ಳೋದ್ರಿಂದ ನೀವು ಬೆನ್ನಿಗೆ ಯಾವುದೇ ರೀತಿಯ ಪ್ರೆಷರ್ ಬೀಳೋದಿಲ್ಲ. ನೀವು ಆರಾಮ್ಸೆ ಇದನ್ನು ಅಭ್ಯಾಸ ಮಾಡ್ಬೋದು. ನಿಮಗೆ ಬೆನ್ನು ನೋವಿನ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನೀವು ಮಂಡಿಗಳನ್ನು ಸ್ಟ್ರೇಟ್ ಮಾಡಿ ಇಟ್ಕೊಳ್ಬೇಕು. ಇದೊಂದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈಗ ಕಂಟಿನ್ಯೂ ಮಾಡೋಣ. ಬೆನ್ನನ್ನು ಆದಷ್ಟು ನೇರವಾಗಿ ಇಟ್ಕೊಳ್ಳಿ. ನೀವು ಹೊಸಬರಾಗಿದ್ದರೆ ಈ ಅಭ್ಯಾಸಕ್ಕೆ ನಿಮಗೆ ತುಂಬ ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತ ಹೇಳಿದರೆ ನೀವು ಬೆನ್ನನ್ನು ನೀವು ರೌಂಡ್ ಮಾಡಿ ಇಟ್ಕೊಳ್ಬೋದು. 3 4 5. ಈಗ ನಾವು ಒಂದು ದಿಕ್ಕಿನಲ್ಲಿ 5 ಸಲ ಸ್ಟ್ರೆಚ್ ಮಾಡಿದ್ದೀವಿ. ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಅದೇ ಥರ ಅಭ್ಯಾಸ ಮಾಡೋಣ. ಉಸಿರನ್ನು ಹೊರಗೆ ಬಿಡ್ತಾ ಕೆಳಗಿಗೆ, ಉಸಿರನ್ನು ಒಳಗೆ ತಗೊಳ್ತಾ ಮೇಲಕ್ಕೆ ಬರಬೇಕು. ಉಸಿರನ್ನು ಹೊರಗೆ ಬಿಡ್ತಾ ಕೆಳಗೆ, ಉಸಿರನ್ನು ಒಳಗೆ ತಗೊಳ್ತಾ ಮೇಲೆ. 3 4 ಕೊನೆಯದಾಗಿ 5. ಇಲ್ಲಿ ಮಧ್ಯಕ್ಕೆ ಬಂದು ಎಕ್ಸ್ಹೇಲ್ ಮಾಡ್ತಾ ಈ ಥರ ಕೈಗಳನ್ನು ಕೆಳಗಿಟ್ಟು 2 ಕಾಲುಗಳನ್ನು ಜೊತೆಗೆ ತಗೊಂಡು ಬನ್ನಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನೀವು ಕೊಟ್ಟಿರೋ ರೊಟೇಷನಿಗೆ ಕಾಲುಗಳಿಗೆ ಚೆನ್ನಾಗಿ ಸ್ಟ್ರೆಚ್ ಬಿದ್ದಿರುತ್ತೆ. ಈಗ ಮುಂದಕ್ಕೆ ನಮಗೆ ಮಂಡಿಗಳಿಗೆ ಕೊಡಬೇಕಾದಂಥ ಒಂದು ವಾರ್ಮಪ್ಪನ್ನು ನೋಡೋಣ. 2 ಕೈಗಳನ್ನು ಈ ಥರ ಸೊಂಟದ ಮೇಲೆ ಇಟ್ಕೊಂಡು ಉಸಿರನ್ನು ಒಳಗೆ ತಗೊಳ್ಳುವಾಗ ನಿಮ್ಮ ಹಿಮ್ಮಡಿಯನ್ನು ಈ ಥರ ಮೇಲಕ್ಕೆ ಎತ್ತಬೇಕು. ಉಸಿರನ್ನು ಬಿಡುವಾಗ ಹಿಮ್ಮಡಿಗಳನ್ನು ಕೆಳಗೆ ಬಿಡಬೇಕು. ಹೀಗೆ ಹಿಮ್ಮಡಿಗಳನ್ನು ಮೇಲೆ ಎತ್ತುವ ಹಾಗೂ ಕೆಳಗೆ ಬೀಳುವ ಸಂದರ್ಭದಲ್ಲಿ ನಿಮ್ಮ ಮಂಡಿಗಳನ್ನು ನೀವು ಆದಷ್ಟು ಟೈಟ್ ಮಾಡಿಟ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಬೇಕು. ಅದು ಹೊರಗಡೆಯಿಂದ ನೋಡಲಿಕ್ಕೆ ಏನು ಕಾಣಿಸದಿದ್ರೂ ನೀವು ಮಂಡಿಗಳನ್ನ ಟೈಟ್ ಮಾಡೋದ್ರಿಂದ ರಕ್ತ ಸಂಚಾರ ಇನ್ನೂ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಮಂಡಿ ನೋವು ಕೂಡ ಕಮ್ಮಿ ಆಗ್ಬೋದು. ಈಗ ಉಸಿರನ್ನ ಒಳಗೆ ತಗೊಳ್ತಾ ಹಿಮ್ಮಡಿನ ಮೇಲೆ ಕೆತ್ತಬೇಕು. ಉಸಿರನ್ನು ಬಿಡ್ತಾ ಕೆಳಗೆ. ಇದನ್ನು ಒಂದು 10 ಸಲ ಅಭ್ಯಾಸ ಮಾಡ್ಕೊಳ್ಳೋಣ. ನಿಮ್ಗೆ ಯಾವುದೇ ರೀತಿಯ ಬ್ಯಾಲೆನ್ಸಿಂಗ್ ಸಮಸ್ಯೆ ಇದ್ದರೆ ನೀವು ಗೋಡೆನ ಹಿಡ್ಕೊಂಡು ಸಮೇತ ಇದು ಅಭ್ಯಾಸವನ್ನು ಮಾಡ್ಬೋದು. ಅಥವಾ ಪಕ್ಕದಲ್ಲಿ ಒಂದು ಚೇರ್ ಇದ್ದರೆ ಅದರ ಹಿಡ್ಕೊಂಡು ನೀವು ಈ ಅಭ್ಯಾಸವನ್ನು ಕಂಪ್ಲೀಟ್ ಮಾಡ್ಬೋದು. ಓಕೆ. ಸಾಧಾರಣವಾಗಿ ಯಾರಿಗಾದರೂ ಮಂಡಿ ನೋವಿದ್ದರೆ ಇದೊಂದು ಅಭ್ಯಾಸದಿಂದ ನಿಮ್ಮ ಮಂಡಿ ನೋವು ಖಂಡಿತ ನಿವಾರಣೆ ಆಗುತ್ತೆ. ಆದರೆ ಇದನ್ನು ಕಮ್ಮಿ ಅಂದರೆ ಅಟ್ಲೀಸ್ಟ್ 20-30 ಸಲ ನೀವು ಇದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಈಗ ಮುಂದಕ್ಕೆ ಆ್ಯಂಕಲ್ ರೊಟೇಷನ್. ಒಂದು ಕಾಲನ್ನು ಮುಂದೆ ಇಟ್ಕೊಂಡು ಉಸಿರನ್ನ ಒಳಗೆ ತಗೊಳ್ತಾ ಮತ್ತು ಹೊರಗೆ ಬಿಡ್ತಾ, ಅಂದರೆ ಡೀಪ್ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡ್ತಾ ನಿಮ್ಮ ಅಂಗಾಲನ್ನು ಈ ಥರ ರೊಟೇಟ್ ಮಾಡ್ಕೊಳ್ಬೇಕು. 5 ಸಲ ಕ್ಲಾಕ್ ವೈಸ್ ಮತ್ತು 5 ಸಲ ಆ್ಯಂಟಿ ಕ್ಲಾಕ್ ವೈಸ್. ಈಗ ವಿರುದ್ಧ ದಿಕ್ಕಿನಲ್ಲಿ ಇದನ್ನೇ ಸ್ಟ್ರೆಚ್ ಮಾಡೋಣ. ಈಗ ಎಡಗಾಲಲ್ಲೂ ಅದೇ ಥರ ಅಭ್ಯಾಸ ಮಾಡ್ಕೊಳ್ಳೋಣ. 5 ಸಲ ಒಂದು ದಿಕ್ಕಿನಲ್ಲಿ ಮತ್ತು 5 ಸಲ ಇನ್ನೊಂದು ದಿಕ್ಕಿನಲ್ಲಿ. ಈಗ ಆ್ಯಂಟಿ ಕ್ಲಾಕ್ ವೈಸ್. ನಮ್ಮ ಇಡೀ ದೇಹಕ್ಕೆ ಆಗುವಂಥ ಒಂದು ಸಿಂಪಲ್ ವಾರ್ಮಪ್ಪನ್ನು ನಾವೀಗ ಮಾಡಿದ್ದೇವೆ. ನೀವು ಇದನ್ನು ಅಭ್ಯಾಸ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.